ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ. ಈ ಜಾತ್ರೆಗೆ 2ನೇ ದಿವಸಕ್ಕೆ ಇನ್ನೂ ಒಂದು ಹೆಸರು ಕೂಡ ಕರೀತಾರೆ. ಅದಕ್ಕೇನಂದ್ರೆ ಮಿರ್ಚಿ ಜಾತ್ರೆ ಅಂತ ಕರೀತಾರೆ. ಮಿರ್ಚಿ ಜಾತ್ರೆ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನ ಭಕ್ತರಿಗೆ ಮಿರ್ಚಿಯನ್ನ ಪ್ರಸಾದದಲ್ಲಿ ಕೊಡ್ತಾರೆ. ಹೀಗಾಗಿ ಇದಕ್ಕೆ ಮಿರ್ಚಿ ಜಾತ್ರೆ ಅಂತ ಕೂಡ ಒಂದು ಹೆಸರು. ಇವತ್ತು ಈ ಮಿರ್ಚಿ ಜಾತ್ರೆಯಲ್ಲಿ ಆ ಮಿರ್ಚಿಗಳನ್ನ ತಯಾರು ಮಾಡೋ ಜಾಗದಲ್ಲಿ ನಾನಿದ್ದೀನಿ. ನೀವು ವಿಜುವಲ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಮಿರ್ಚಿಯನ್ನ ಮಾಡ್ಲಿಕ್ಕೆ ಏನೇನು ಬೇಕು ಅನ್ನೋದು ಎಲ್ಲವನ್ನು ಕೂಡ ಇಲ್ಲಿ ಮಿರ್ಚಿ ಹಿಟ್ಟನ್ನ ಈಗಾಗಲೇ ಇಲ್ಲಿರುವಂತಹ ಭಕ್ತರು ಈ ಒಂದು ಹಿಟ್ಟನ್ನ ತಯಾರು ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ. ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಗವಿಸಿದ್ದೇಶ್ವರ ಜಾತ್ರೆಯ 2ನೇ ದಿನವನ್ನ ಮಿರ್ಚಿ ಜಾತ್ರೆ ಅಂತ ಕರೀತಾರೆ. ಇಲ್ಲಿ 2ನೇ ದಿನ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರು ಏನು ಜಾತ್ರಾ ಮಹೋತ್ಸವದ 4ನೇ ದಿವಸ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಮಿರ್ಚಿಯನ್ನ ಮಾಡಿ ಪ್ರಸಾದದಲ್ಲಿ ಮಿರ್ಚಿಯನ್ನ ಕೊಡ್ತಕ್ಕಂತಹ ಕೆಲಸ ಪ್ರತಿ ವರ್ಷವೂ 11 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಸುಮಾರು ಈ ವರ್ಷ ಏನಂತಂದ್ರೆ ಬೆಳಗ್ಗೆ 6 ಗಂಟೆಯಿಂದನೇ ಶುರುವಾದಂತಹ ಈ ಒಂದು ಮಿರ್ಚಿ ತಯಾರಿಕೆ ಕಾರ್ಯ ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿ ಈ ಒಂದು ಮಿರ್ಚಿಯನ್ನ ತಯಾರಿಸೋದು ನಿರಂತರವಾಗಿ ನಡೆಯುತ್ತೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಏನು ಬಾಂಡ್ಲೆಗಳಲ್ಲಿ ಮಿರ್ಚಿಯನ್ನ ಬಿಟ್ಟು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂತಹ ಕೆಲಸ ನಡೀತಾ ಇದೆ. ಸುಮಾರು 500 ಜನರಿಂದ ಈಗಾಗಲೇ ಮಿರ್ಚಿಯನ್ನ ಮಾಡ್ತಕ್ಕಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಸುಮಾರು 25 ಕ್ವಿಂಟಲ್ ಏನು ಕಡಲೆ ಹಿಟ್ಟಿನಿಂದ ಈಗಾಗಲೇ ಏನಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಸುಮಾರು 500 ಜನರು 60 ಸಿಲಿಂಡರ್ಗಳನ್ನ ಇಟ್ಟು ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಕಳೆದ 11 ವರ್ಷಗಳಿಂದ ಈ ಒಂದು ಮಿರ್ಚಿ ಜಾತ್ರೆ ಈ ಮಿರ್ಚಿಯನ್ನ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೆಯುತ್ತೆ. ಸುಮಾರು 6 ಲಕ್ಷ ಮಿರ್ಚಿಗಳನ್ನ ಇವತ್ತು ತಯಾರು ಮಾಡಿ ಭಕ್ತರಿಗೆ ಉಣಬಡಿಸುವಂತಹ ಒಂದು ಕೆಲಸ ನಡೆಯುತ್ತೆ. ಈಗಾಗಲೇ ಕೊಪ್ಪಳದ ಸಮಾನ ಮನಸ್ಕರ ಗೆಳೆಯರ ಬಳಗ ಅಂತೇನು ಒಂದು ಸಂಘ ಏನಿದೆ, ಈ ಒಂದು ಸಂಘದಿಂದ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸೇವೆಯನ್ನ ಒದಗಿಸ್ತಾ ಬಂದಿದ್ದಾರೆ. ಇದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮುಂದುವರಿತಾ ಇದೆ ಅಂತ ಹೇಳಬಹುದು. ಪ್ರತಿ ವರ್ಷ ಈ ಒಂದು ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇಲ್ಲಿ ಏನಂತಂದ್ರೆ ಮಿರ್ಚಿಗಳನ್ನ ತಯಾರು ಮಾಡಿ ಲಕ್ಷ ಮಿರ್ಚಿಗಳನ್ನ ತಯಾರು ಮಾಡ್ತಾರೆ. ಈಗ ನನ್ನ ಇನ್ನೊಂದು ಭಾಗದಲ್ಲಿ ಈ ಮಿರ್ಚಿಯನ್ನ ತಯಾರು ಮಾಡಿ ಮಿರ್ಚಿಯನ್ನ ಏನಂತಂದ್ರೆ ಇಲ್ಲಿ ಸ್ಟೋರ್ ಮಾಡ್ತಕ್ಕಂತ ಜಾಗವನ್ನ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸುಮಾರು ಏನಂತಂದ್ರೆ ಈ ಒಂದು ಗವಿಮಠದ ಜಾತ್ರೆಗೆ ಬರ್ತಕ್ಕಂತ ಜನಸಂಖ್ಯೆಯನ್ನ ನಾವು ಲಕ್ಷಗಳಲ್ಲಿ ಏನೋ ಒಂದು ಅಳತೆಯನ್ನ ಮಾಡ್ತೀವಿ. ಅದೇ ರೀತಿ ಲಕ್ಷಗಳ ಸಂಖ್ಯೆಯಲ್ಲಿ ಅಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡಿದ್ದಾರೆ. ಇಲ್ಲಿ ರಾಶಿ ಮಿರ್ಚಿಗಳನ್ನ ತಯಾರು ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಸುಮಾರು ಜನ ಏನು ಸ್ವಯಂ ಸೇವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಏನು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬೆಳಗ್ಗೆ 6 ಗಂಟೆಗೆ ಬಂದು ಇಲ್ಲಿ ತಾವು ಮಿರ್ಚಿ ಕಾರ್ಯದಲ್ಲಿ ಏನು ಬಾಣಸಿಗರು ಮಿರ್ಚಿಯನ್ನ ತಯಾರು ಮಾಡ್ತಾರೆ. ಅವರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಡೋದು ಮತ್ತೆ ಅವರಿಗೆ ಸಹಾಯವನ್ನ ಮಾಡೋದು, ಸಹಾಯಕರಾಗಿ ಕೂಡ ಇಲ್ಲಿಂದ ಭಕ್ತರು ನಿರಂತರವಾಗಿ ಕೆಲಸವನ್ನ ಮಾಡ್ತಾರೆ. ಈ ಭಾಗದಲ್ಲಿ ನೀವು ಕೂಡ ನೋಡಬಹುದು ಮೆಣಸಿನಕಾಯಿಯನ್ನ ಸ್ವಚ್ಛ ಮಾಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಮಹಿಳೆಯರು, ಕೊಪ್ಪಳ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂತಹ ಮಹಿಳೆಯರು ತಮ್ಮ ಸೇವೆಯನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಈ ಮಹಿಳೆಯರು ಮತ್ತೆ ಈ ಮಠದ ಏನು ಭಕ್ತರು ಹೇಳಿದ್ದಾರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ತಾವಾಗಿಯೇ ಬಂದು 2ನೇ ದಿನವನ್ನ ಈ ಮಿರ್ಚಿ ಜಾತ್ರೆಯಾಗಿ ಏನು ಗವಿಸಿದ್ದೇಶ್ವರ ಜಾತ್ರೆಯನ್ನ ಮಿರ್ಚಿ ಜಾತ್ರೆ ಅಂತ ಏನ್ ಕರೀತಾರೆ. ಈ ಒಂದು ಮಿರ್ಚಿ ಜಾತ್ರೆಗೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಭಕ್ತರು ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪಳ ಜೊತೆ ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ. ಈ ಜಾತ್ರೆಗೆ 2ನೇ ದಿವಸಕ್ಕೆ ಇನ್ನೂ ಒಂದು ಹೆಸರು ಕೂಡ ಕರೀತಾರೆ. ಅದಕ್ಕೇನಂದ್ರೆ ಮಿರ್ಚಿ ಜಾತ್ರೆ ಅಂತ ಕರೀತಾರೆ. ಮಿರ್ಚಿ ಜಾತ್ರೆ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನ ಭಕ್ತರಿಗೆ ಮಿರ್ಚಿಯನ್ನ ಪ್ರಸಾದದಲ್ಲಿ ಕೊಡ್ತಾರೆ. ಹೀಗಾಗಿ ಇದಕ್ಕೆ ಮಿರ್ಚಿ ಜಾತ್ರೆ ಅಂತ ಕೂಡ ಒಂದು ಹೆಸರು. ಇವತ್ತು ಈ ಮಿರ್ಚಿ ಜಾತ್ರೆಯಲ್ಲಿ ಆ ಮಿರ್ಚಿಗಳನ್ನ ತಯಾರು ಮಾಡೋ ಜಾಗದಲ್ಲಿ ನಾನಿದ್ದೀನಿ. ನೀವು ವಿಜುವಲ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಮಿರ್ಚಿಯನ್ನ ಮಾಡ್ಲಿಕ್ಕೆ ಏನೇನು ಬೇಕು ಅನ್ನೋದು ಎಲ್ಲವನ್ನು ಕೂಡ ಇಲ್ಲಿ ಮಿರ್ಚಿ ಹಿಟ್ಟನ್ನ ಈಗಾಗಲೇ ಇಲ್ಲಿರುವಂತಹ ಭಕ್ತರು ಈ ಒಂದು ಹಿಟ್ಟನ್ನ ತಯಾರು ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ. ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಗವಿಸಿದ್ದೇಶ್ವರ ಜಾತ್ರೆಯ 2ನೇ ದಿನವನ್ನ ಮಿರ್ಚಿ ಜಾತ್ರೆ ಅಂತ ಕರೀತಾರೆ. ಇಲ್ಲಿ 2ನೇ ದಿನ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರು ಏನು ಜಾತ್ರಾ ಮಹೋತ್ಸವದ 4ನೇ ದಿವಸ ಬರ್ತಕ್ಕಂತ ಲಕ್ಷಾಂತರ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಮಿರ್ಚಿಯನ್ನ ಮಾಡಿ ಪ್ರಸಾದದಲ್ಲಿ ಮಿರ್ಚಿಯನ್ನ ಕೊಡ್ತಕ್ಕಂತ ಕೆಲಸ ಪ್ರತಿ ವರ್ಷವೂ 11 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಸುಮಾರು ಈ ವರ್ಷ ಏನಂತಂದ್ರೆ ಬೆಳಗ್ಗೆ 6 ಗಂಟೆಯಿಂದನೇ ಶುರುವಾದಂತಹ ಈ ಒಂದು ಮಿರ್ಚಿ ತಯಾರಿಕೆ ಕಾರ್ಯ ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿ ಈ ಒಂದು ಮಿರ್ಚಿಯನ್ನ ತಯಾರಿಸೋದು ನಿರಂತರವಾಗಿ ನಡೆಯುತ್ತೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಏನು ಬಾಂಡ್ಲೆಗಳಲ್ಲಿ ಮಿರ್ಚಿಯನ್ನ ಬಿಟ್ಟು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂತಹ ಕೆಲಸ ನಡೀತಾ ಇದೆ. ಸುಮಾರು 500 ಜನರಿಂದ ಈಗಾಗಲೇ ಮಿರ್ಚಿಯನ್ನ
ಮಿರ್ಚಿಯನ್ನ ಮಾಡ್ತಕ್ಕಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಸುಮಾರು 25 ಕ್ವಿಂಟಲ್ ಏನು ಕಡಲೆ ಹಿಟ್ಟಿನಿಂದ ಈಗಾಗಲೇ ಏನಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಸುಮಾರು 500 ಜನರು 60 ಸಿಲಿಂಡರ್ ಗಳನ್ನ ಇಟ್ಟು ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಕಳೆದ 11 ವರ್ಷಗಳಿಂದ ಈ ಒಂದು ಮಿರ್ಚಿ ಜಾತ್ರೆ, ಈ ಮಿರ್ಚಿಯನ್ನ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೆಯುತ್ತೆ. ಸುಮಾರು 6 ಲಕ್ಷ ಮಿರ್ಚಿಗಳನ್ನ ಇವತ್ತು ತಯಾರು ಮಾಡಿ ಭಕ್ತರಿಗೆ ಉಣಬಡಿಸುವಂತ ಒಂದು ಕೆಲಸ ನಡೆಯುತ್ತೆ. ಈಗಾಗಲೇ ಕೊಪ್ಪಳದ ಸಮಾನ ಮನಸ್ಕರ ಗೆಳೆಯರ ಬಳಗ ಅಂತೇನು ಒಂದು ಸಂಘ ಏನಿದೆ, ಈ ಒಂದು ಸಂಘದಿಂದ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸೇವೆಯನ್ನ ಒದಗಿಸ್ತಾ ಬಂದಿದ್ದಾರೆ. ಇದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮುಂದುವರಿತಾ ಇದೆ ಅಂತ ಹೇಳಬಹುದು. ಪ್ರತಿ ವರ್ಷ ಈ ಒಂದು ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇಲ್ಲಿ ಏನಂತಂದ್ರೆ ಮಿರ್ಚಿಗಳನ್ನ ತಯಾರು ಮಾಡಿ ಲಕ್ಷ ಮಿರ್ಚಿಗಳನ್ನ ತಯಾರು ಮಾಡ್ತಾರೆ. ಈಗ ನನ್ನ ಇನ್ನೊಂದು ಭಾಗದಲ್ಲಿ ಈ ಮಿರ್ಚಿಯನ್ನ ತಯಾರು ಮಾಡಿ ಮಿರ್ಚಿಯನ್ನ ಏನಂತಂದ್ರೆ ಇಲ್ಲಿ ಸ್ಟೋರ್ ಮಾಡ್ತಕ್ಕಂತ ಜಾಗವನ್ನ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸುಮಾರು ಏನಂತಂದ್ರೆ ಈ ಒಂದು ಗವಿಮಠದ ಜಾತ್ರೆಗೆ ಬರ್ತಕ್ಕಂತ ಜನಸಂಖ್ಯೆಯನ್ನ ನಾವು ಲಕ್ಷಗಳಲ್ಲಿ ಏನೋ ಒಂದು ಅಳತೆಯನ್ನ ಮಾಡ್ತೀವಿ. ಅದೇ ರೀತಿ ಲಕ್ಷಗಳ ಸಂಖ್ಯೆಯಲ್ಲಿ ಅಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡಿದ್ದಾರೆ. ಇಲ್ಲಿ ರಾಶಿ ಮಿರ್ಚಿಗಳನ್ನ ತಯಾರು ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಸುಮಾರು ಜನ ಏನು ಸ್ವಯಂ ಸೇವಕರು ಇರ್ಬೋದು, ಮಹಿಳೆಯರಿರ್ಬೋದು, ಏನು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬೆಳಗ್ಗೆ 6 ಗಂಟೆಗೆ ಬಂದು ಇಲ್ಲಿ ತಾವು ಮಿರ್ಚಿ ಕಾರ್ಯದಲ್ಲಿ ಏನು ಬಾಣಸಿಗರು ಮಿರ್ಚಿಯನ್ನ ತಯಾರು ಮಾಡ್ತಾರೆ. ಅವರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಡೋದು ಮತ್ತೆ ಅವರಿಗೆ ಸಹಾಯವನ್ನ ಮಾಡೋದು, ಸಹಾಯಕರಾಗಿಯೂ ಕೂಡ ಇಲ್ಲಿಂದ ಭಕ್ತರು ನಿರಂತರವಾಗಿ ಕೆಲಸವನ್ನ ಮಾಡ್ತಾರೆ. ಈ ಭಾಗದಲ್ಲಿ ನೀವು ಕೂಡ ನೋಡಬಹುದು ಮೆಣಸಿನಕಾಯಿಯನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಇಲ್ಲಿರುವಂತಹ ಮಹಿಳೆಯರು, ಕೊಪ್ಪಳ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂತಹ ಮಹಿಳೆಯರು ತಮ್ಮ ಸೇವೆಯನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಈ ಮಹಿಳೆಯರು ಮತ್ತೆ ಈ ಮಠದ ಏನು ಭಕ್ತರು ಹೇಳಿದ್ದಾರೆ, ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ತಾವಾಗಿಯೇ ಬಂದು 2ನೇ ದಿನವನ್ನ ಈ ಮಿರ್ಚಿ ಜಾತ್ರೆಯಾಗಿ ಏನು ಗವಿಸಿದ್ದೇಶ್ವರ ಜಾತ್ರೆಯನ್ನ ಮಿರ್ಚಿ ಜಾತ್ರೆ ಅಂತ ಏನ್ ಕರೀತಾರೆ. ಈ ಒಂದು ಮಿರ್ಚಿ ಜಾತ್ರೆಗೆ ಬೇಕಾದಂತ ಎಲ್ಲ ಕೆಲಸ ಕಾರ್ಯಗಳನ್ನ ಭಕ್ತರು ಏನಂತಂದ್ರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪಳ ಜೊತೆ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ. ಈ ಜಾತ್ರೆಗೆ 2ನೇ ದಿವಸಕ್ಕೆ ಇನ್ನೂ ಒಂದು ಹೆಸರು ಕೂಡ ಕರೀತಾರೆ. ಅದಕ್ಕೇನಂದ್ರೆ ಮಿರ್ಚಿ ಜಾತ್ರೆ ಅಂತ ಕರೀತಾರೆ. ಮಿರ್ಚಿ ಜಾತ್ರೆ ಅಂತ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನ ಭಕ್ತರಿಗೆ ಮಿರ್ಚಿಯನ್ನ ಪ್ರಸಾದದಲ್ಲಿ ಕೊಡ್ತಾರೆ. ಹೀಗಾಗಿ ಇದಕ್ಕೆ ಮಿರ್ಚಿ ಜಾತ್ರೆ ಅಂತ ಕೂಡ ಒಂದು ಹೆಸರು. ಇವತ್ತು ಈ ಮಿರ್ಚಿ ಜಾತ್ರೆಯಲ್ಲಿ ಆ ಮಿರ್ಚಿಗಳನ್ನ ತಯಾರು ಮಾಡೋ ಜಾಗದಲ್ಲಿ ನಾನು ಇದೀನಿ. ನೀವು ವಿಜುವಲ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಮಿರ್ಚಿಯನ್ನ ಮಾಡ್ಲಿಕ್ಕೆ ಏನೇನು ಬೇಕು ಅನ್ನೋದು ಎಲ್ಲವನ್ನ ಕೂಡ ಇಲ್ಲಿ ಮಿರ್ಚಿ ಹಿಟ್ಟನ್ನ ಈಗಾಗಲೇ ಇಲ್ಲಿರುವಂತಹ ಭಕ್ತರು ಈ ಒಂದು ಹಿಟ್ಟನ್ನ ತಯಾರು ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಗವಿಸಿದ್ದೇಶ್ವರ ಜಾತ್ರೆಯ 2ನೇ ದಿನವನ್ನ ಮಿರ್ಚಿ ಜಾತ್ರೆ ಅಂತ ಕರೀತಾರೆ. ಇಲ್ಲಿ 2ನೇ ದಿನ ಬರ್ತಕ್ಕಂತಹ ಲಕ್ಷಾಂತರ ಭಕ್ತರು ಏನು ಜಾತ್ರಾ ಮಹೋತ್ಸವದ 4ನೇ ದಿವಸ ಬರ್ತಕ್ಕಂತ ಲಕ್ಷಾಂತರ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಮಿರ್ಚಿಯನ್ನ ಮಾಡಿ ಪ್ರಸಾದದಲ್ಲಿ ಮಿರ್ಚಿಯನ್ನ ಕೊಡ್ತಕ್ಕಂತ ಕೆಲಸ ಪ್ರತಿ ವರ್ಷವೂ 11 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಸುಮಾರು ಈ ವರ್ಷ ಏನಂತಂದ್ರೆ ಬೆಳಗ್ಗೆ 6 ಗಂಟೆಯಿಂದನೇ ಶುರುವಾದಂತಹ ಈ ಒಂದು ಮಿರ್ಚಿ ತಯಾರಿಕೆ ಕಾರ್ಯ ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿ ಈ ಒಂದು ಮಿರ್ಚಿಯನ್ನ ತಯಾರಿಸೋದು ನಿರಂತರವಾಗಿ ನಡೆಯುತ್ತೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಏನು ಬಾಂಡ್ಲೆಗಳಲ್ಲಿ ಮಿರ್ಚಿಯನ್ನ ಬಿಟ್ಟು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂತಹ ಕೆಲಸ ನಡೀತಾ ಇದೆ. ಸುಮಾರು 500 ಜನರಿಂದ ಈಗಾಗಲೇ ಮಿರ್ಚಿಯನ್ನ ಮಾಡ್ತಕ್ಕಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಸುಮಾರು 25 ಕ್ವಿಂಟಲ್ ಏನು ಕಡಲೆ ಹಿಟ್ಟಿನಿಂದ ಈಗಾಗಲೇ ಏನಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಸುಮಾರು 500 ಜನರು 60 ಸಿಲಿಂಡರ್ ಗಳನ್ನ ಇಟ್ಟು ಈ ಒಂದು ಮಿರ್ಚಿಯನ್ನ ತಯಾರು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಕಳೆದ 11 ವರ್ಷಗಳಿಂದ ಈ ಒಂದು ಮಿರ್ಚಿ ಜಾತ್ರೆ, ಈ ಮಿರ್ಚಿಯನ್ನ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೆಯುತ್ತೆ. ಸುಮಾರು 6 ಲಕ್ಷ ಮಿರ್ಚಿಗಳನ್ನ ಇವತ್ತು ತಯಾರು ಮಾಡಿ ಭಕ್ತರಿಗೆ ಉಣಬಡಿಸುವಂತ ಒಂದು ಕೆಲಸ ನಡೆಯುತ್ತೆ. ಈಗಾಗಲೇ ಕೊಪ್ಪಳದ ಸಮಾನ ಮನಸ್ಕರ ಗೆಳೆಯರ ಬಳಗ ಅಂತೇನು ಒಂದು ಸಂಘ ಏನಿದೆ, ಈ ಒಂದು ಸಂಘದಿಂದ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸೇವೆಯನ್ನ ಒದಗಿಸ್ತಾ ಬಂದಿದ್ದಾರೆ. ಇದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮುಂದುವರಿತಾ ಇದೆ ಅಂತ ಹೇಳಬಹುದು. ಪ್ರತಿ ವರ್ಷ ಈ ಒಂದು ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇಲ್ಲಿ ಏನಂತಂದ್ರೆ ಮಿರ್ಚಿಗಳನ್ನ ತಯಾರು ಮಾಡಿ ಲಕ್ಷ ಮಿರ್ಚಿಗಳನ್ನ ತಯಾರು ಮಾಡ್ತಾರೆ. ಈಗ ನನ್ನ ಇನ್ನೊಂದು ಭಾಗದಲ್ಲಿ ಈ ಮಿರ್ಚಿಯನ್ನ ತಯಾರು ಮಾಡಿ ಮಿರ್ಚಿಯನ್ನ ಏನಂತಂದ್ರೆ ಇಲ್ಲಿ ಸ್ಟೋರ್ ಮಾಡ್ತಕ್ಕಂತ ಜಾಗವನ್ನ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸುಮಾರು ಏನಂತಂದ್ರೆ ಈ ಒಂದು ಗವಿಮಠದ ಜಾತ್ರೆಗೆ ಬರ್ತಕ್ಕಂತ ಜನಸಂಖ್ಯೆಯನ್ನ ನಾವು ಲಕ್ಷಗಳಲ್ಲಿ ಏನೋ ಒಂದು ಅಳತೆಯನ್ನ ಮಾಡ್ತೀವಿ. ಅದೇ ರೀತಿ ಲಕ್ಷಗಳ ಸಂಖ್ಯೆಯಲ್ಲಿ ಅಂತಂದ್ರೆ ಈ ಒಂದು ಮಿರ್ಚಿಯನ್ನ ತಯಾರು ಮಾಡಿದ್ದಾರೆ. ಇಲ್ಲಿ ರಾಶಿ ಮಿರ್ಚಿಗಳನ್ನ ತಯಾರು ಮಾಡಿ
ಇಲ್ಲಿ ಇಟ್ಟಿದ್ದಾರೆ. ಸುಮಾರು ಜನ ಏನು ಸ್ವಯಂ ಸೇವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಏನು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬೆಳಗ್ಗೆ 6 ಗಂಟೆಗೆ ಬಂದು ಇಲ್ಲಿ ತಾವು ಮಿರ್ಚಿ ಕಾರ್ಯದಲ್ಲಿ ಏನು ಬಾಣಸಿಗರು ಮಿರ್ಚಿಯನ್ನ ತಯಾರು ಮಾಡ್ತಾರೆ, ಅವರಿಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಡೋದು ಮತ್ತೆ ಅವರಿಗೆ ಸಹಾಯವನ್ನ ಮಾಡೋದು, ಸಹಾಯಕರಾಗಿ ಕೂಡ ಇಲ್ಲಿಂದ ಭಕ್ತರು ನಿರಂತರವಾಗಿ ಕೆಲಸವನ್ನ ಮಾಡ್ತಾರೆ. ಈ ಭಾಗದಲ್ಲಿ ನೀವು ಕೂಡ ನೋಡಬಹುದು ಮೆಣಸಿನಕಾಯಿಯನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನು ಇಲ್ಲಿರುವಂತಹ ಮಹಿಳೆಯರು, ಕೊಪ್ಪಳ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂತಹ ಮಹಿಳೆಯರು ತಮ್ಮ ಸೇವೆಯನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಈ ಮಹಿಳೆಯರು ಮತ್ತೆ ಈ ಮಠದ ಏನು ಭಕ್ತರು ಹೇಳಿದ್ದಾರೆ, ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ತಾವಾಗಿಯೇ ಬಂದು 2ನೇ ದಿನವನ್ನ ಈ ಮಿರ್ಚಿ ಜಾತ್ರೆಯಾಗಿ ಏನು ಗವಿಸಿದ್ದೇಶ್ವರ ಜಾತ್ರೆಯನ್ನ ಮಿರ್ಚಿ ಜಾತ್ರೆ ಅಂತ ಏನ್ ಕರೀತಾರೆ, ಈ ಒಂದು ಮಿರ್ಚಿ ಜಾತ್ರೆಗೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಭಕ್ತರು ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದು ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪಲ್ ಜೊತೆ ಹಿರಿಯ ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ.